ದಿನಾಂಕ 1/2/2026 ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಎಲ್ಲ ಮುಖಂಡರು ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಡೆಲಿಗೇಟ್ಸ್ನ ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಕರೆದು, ಇವತ್ತು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಜಂಗಮಕೋಟೆ ಕ್ಷೇತ್ರ, ಎರಡನೇದು ಶಿಡ್ಲಘಟ್ಟ ಕ್ಷೇತ್ರ, ಮೂರನೇದು ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ 6 ಪಂಚಾಯತ್ ಇವತ್ತು ಚೇಳೂರು ಸೇರಿರ್ತಕ್ಕಂಥ ಕ್ಷೇತ್ರ, ನಾಲ್ಕನೇದು ಇವತ್ತು ನಮ್ಮ ಎಸ್ ದೇವಗಾನಹಳ್ಳಿ, ಸಾದ್ಲಿ ಮತ್ತು ತಿಬ್ಬೂರಹಳ್ಳಿ 3 ಪಂಚಾಯತಿ ಗುಡ್ಬಂಡೆ ಕ್ಷೇತ್ರ ಸೇರಿರ್ತಕ್ಕಂಥದ್ದು, ಮತ್ತು ನಮ್ಮ ಸಾದ್ಲಿ ಹೋಬಳಿ ತಿಮ್ಸಂದ್ರ ಮತ್ತು ತಲಕಾವೇರಿ ಬೆಟ್ಟ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದ್ದು, ಮತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸೇರಿ ಇವತ್ತು ಮಹಿಳಾ ಕ್ಷೇತ್ರ ಆಗಿರ್ತಕ್ಕಂಥದ್ದು. ಈ ಒಂದು 6 ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಅಭ್ಯರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಒಂದು ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ಚುನಾವಣೆಯನ್ನು ಯಾವ ರೀತಿ ನಡೆಸ್ಬೇಕಂತ ಇವತ್ತು ಕೂಲಂಕುಷವಾಗಿ ಮಾತಾಡಿ ಇವತ್ತು ಎಲ್ಲ ನಮ್ಮ ಮುಖಂಡರ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಜಂಗಮಕೋಟೆ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಇವತ್ತು ಅಂತಿಮಗೊಳಿಸಿದ್ದಾರೆ. ಇವತ್ತು ನಮ್ಮ ಜಂಗಮಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಕುಜುಗೂರು ರಾಮಣ್ಣನವರು ಇವತ್ತು ನಮ್ಮ ಮುಖಂಡರು ಚುನಾವಣೆ ನಿಲ್ಲಿಸಂತ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಕ್ಷದ ವತಿಯಿಂದ ಕುಜುಗೂರು ರಾಮಣ್ಣವರು ಹಿರಿಯರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಹಿರಿಯರು ಹಿಂದೆ ಕೋಲಾರ ಒಕ್ಕೂಟದಲ್ಲಿ ಗೆದ್ದಂಥ ಮಾಜಿ ನಿರ್ದೇಶಕರು ಇವತ್ತು ನಮ್ಮ ಪಕ್ಷದ ನಿರಂತರವಾಗಿ ಮುನ್ಷಾಪನ ಕಾಲದಲ್ಲಿಂದ ಪಕ್ಷಕ್ಕಾಗಿ ದುಡ್ಡಿರ್ತಕ್ಕಂಥ ನಮ್ಮ ಮುನಿಯಪ್ಪಣ್ಣವ್ರನ್ನೂ ಸಹ ಇವತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಅವ್ರನ್ನ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟು ಇವತ್ತು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗಿದೆ. ಅದೇ ರೀತಿ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ತಿಮ್ಸಂದ್ರದ ನಮ್ಮ ಶಿವಾರೆಡ್ಡಿ ಅಣ್ಣವ್ರ ತಮ್ಮ ವೆಂಕಟರಾಮರೆಡ್ಡಿ ಅಣ್ಣವ್ರನ್ನ ಇವತ್ತು ಅಭ್ಯರ್ಥಿಯನ್ನು ಮಾಡಿ ಈ 3 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಇವತ್ತು ನಾವು ಘೋಷಣೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತು ಕ್ಷೇತ್ರದ ಎಲ್ಲ ಮುಖಂಡರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಮತ್ತು ಉಳಿಕೆ ಇರ್ತಕ್ಕಂಥ ಇವತ್ತು ಗುಡ್ಬಂಡೆ ಕ್ಷೇತ್ರ ಮತ್ತು ನಮ್ಮ ಚೇಳೂರು ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಚೇಳೂರು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶ್ರೀರಾಮರೆಡ್ಡಿ ಅಣ್ಣವರು ಮತ್ತು ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರು ಇವತ್ತು ಇಬ್ಬರು ಆಕಾಂಕ್ಷಿಗಳಾಗಿದ್ದಾರೆ. ಇವತ್ತು ಅವರು ಇಬ್ಬರಲ್ಲೊಬ್ಬರು ಅವರೇ ತೀರ್ಮಾನ ಮಾಡಿ ಇಬ್ಬರೂ ಸಹ ಇವತ್ತು ಬುಧವಾರ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು ಮಾಡ್ತಾರೆ. ಒಟ್ಟಾರೆ ಇವತ್ತು ಏನು ಸರ್ಕಾರ ಇವತ್ತು ಮತ್ತು ಕೋಆಪರೇಟಿವ್ ಸೇರಿ ಇವತ್ತು ನಮ್ಮ ಕ್ಷೇತ್ರವನ್ನು 6 ಕ್ಷೇತ್ರಕ್ಕೆ ಸೇರಿಸಿದ್ದಾರೆ. ಇದು ಮುಂದೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚುನಾವಣೆಯನ್ನು ಎಲ್ಲ ಮುಖಂಡರು ಪ್ರಾಮಾಣಿಕತೆಯಿಂದ ಮಾಡಿ ಅಭ್ಯರ್ಥಿಗಳನ್ನ ಜಯಶೀಲನೆ ಮಾಡಬೇಕಂತೇಳಿ ಎಲ್ಲರೂ ಮಾಡ್ತಾ ಮಾತುಗಳಿಗೆ ವಿರಾಮ ಕೊಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.